ಮಾರ್ಚ್ 22ರಂದು ಗೌತಮ ಪಂಚ ರಥೋತ್ಸವ ನಡೆಯಲಿದ್ದು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕು. ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಭಕ್ತರಿಗೆ ಉಳಿದುಕೊಳ್ಳಲು ವಸತಿ ಸೌಲಭ್ಯ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ತಾಕೀತು ಮಾಡಿದರು. ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸುವಂತೆ ಪೊಲೀಸರಿಗೆ ಸೂಚಿಸಲಾಯಿತು. ದೇವಸ್ಥಾನದ ಏನು ಸರೌಂಡಿಂಗ್ ಇದೆ ಆ ಪ್ರದೇಶದಲ್ಲಿ ಏನು ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಅವರು ಕೂಡ ಮಾತನಾಡಿದ್ದೀರಾ. ಎಲ್ಲರಿಗೂ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಬಹು ಮುಖ್ಯವಾದಂತಹ ಅಂಗ ಇಲ್ಲಿಗೆ ನಮ್ಮ ನಂಜನಗೂಡು ತಾಲೂಕಿಗೆ ಬರುವಂತಹ ಭಕ್ತಾದಿಗಳಿಗೆ ಜಾತ್ರಾ ಮಹೋತ್ಸವಕ್ಕೆ ಬರುವಂತಹ ಅಕ್ಕಪಕ್ಕ ಸುತ್ತಮುತ್ತ ತಾಲೂಕುಗಳು ಜಿಲ್ಲೆಗಳಿಂದ ಬರುವಂತಹ ಇನ್ನು ಭಕ್ತಾದಿಗಳ ಸೆಕ್ಯೂರಿಟಿಯನ್ನು, ಅವರ ಭದ್ರತೆಯನ್ನು, ಅವರ ಸೇಫ್ಟಿಯನ್ನು ನಾವು ಕಾಪಾಡಬೇಕಾಗ್ತದೆ. ಅವರ ಸುರಕ್ಷೆಯನ್ನು ಕಾಪಾಡಬೇಕಾಗ್ತದೆ. ನಮ್ಮ ಜನರು, ನಮ್ಮ ಭಕ್ತಾದಿಗಳೇನು ಬರ್ತಾರೆ ಅವರಿಗೆ ಸ್ಮೂತ್ ಆಗಿ ಅವರು ಕೂಡ ಜಾತ್ರೆಯನ್ನು ವೀಕ್ಷಣೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಅವರು ಒಂದು ಮಾರ್ಗಸೂಚಿಯನ್ನು ಮಾಡಿಕೊಳ್ಳಿ ಅಂತ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೀನಿ. ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯವರು ಅವರು ಕೂಡ ಅವರು ಫೀಲ್ಡಲ್ಲಿ ಇದ್ದು ನಿರಂತರವಾಗಿ ಯಾವುದೇ ಎಮರ್ಜೆನ್ಸಿ ಅದನ್ನು ಕೂಡ ನಾವು ಪ್ರಿಪೇರ್ ಆಗಿರಿ. ಒಂದು ಕಡೆಗೆ ಅದೇ ರೀತಿ ಇನ್ನು ಯಾರಿದ್ದೀರಾ ಇನ್ನೊಂದು ಸಭೆ ಎಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾವೆಲ್ಲ ಸದಸ್ಯರು ಕೂಡ ಇದ್ದೀರಾ, ಎಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ. ಅವೆಲ್ಲರೂ ಕೂಡ ಕೈ ಜೋಡಿಸಿ ಒಂದು ಒಳ್ಳೆಯ ಸುಂದರವಾದಂತಹ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲರೂ ಕೂಡ ನಮಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಾಳ್ಯಳೆ ಕೇಶವಮೂರ್ತಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ತಾಲೂಕು ಆಡಳಿತ ಅಧಿಕಾರಿ ಕೃಷ್ಣರಾಜು, ಡಿವೈಎಸ್ಪಿ ರಘು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು.